Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಚಾಪ್ಟರ್ 1 ಕಂಪ್ಯೂಟರ್ ಸಿಸ್ಟಮ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಕ್ಲಾಸಸ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಆ್ಯಕ್ಚುಯಲ್ ಚಾಪ್ಟರ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾವು ತಿಳ್ಕೊಂಡಿರಬೇಕಾಗತ್ತೆ. ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಾಟ್ ಈಸ್ ಎ ಕಂಪ್ಯೂಟರ್ ಅಂತ. ಈ ಒಂದು ಚಾಪ್ಟರ್ನ ನೀವು ಡೀಟೇಲ್ ಆಗಿ ಓದಬೇಕು ಅಂದರೆ ಮೊದಲಿಗೆ ನಿಮಗೆ ಕಂಪ್ಯೂಟರ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಕಂಪ್ಯೂಟರ್ ಅಂದರೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಅನ್ನೋದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ನಾವು ಅದಕ್ಕೆ ಇನ್ಫಾರ್ಮೇಷನ್ನ ಕೊಡ್ತೀವಲ್ಲ, ಇನ್ಫಾರ್ಮೇಷನ್ ಅಂದರೆ ಏನು? ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ಏನಾದರೂ ಟೈಪ್ ಮಾಡೋದು, ಲೈಕ್ ಎ ಅಂತ ಕೊಡೋದು ಅಥವಾ 1+1 ಅಂತ ಕೊಡೋದು. ಅದು ಏನು ನಾವು ಇನ್ಫಾರ್ಮೇಷನ್ನ ಕೊಡ್ತೀವಲ್ವ, ಅದು ಕೊಟ್ಟಂಥ ಇನ್ಫಾರ್ಮೇಷನ್ನು CPU-ನಲ್ಲಿ ಪ್ರೊಸೆಸ್ ಆಗುತ್ತೆ. ಆ CPU-ನಲ್ಲಿ ಪ್ರೊಸೆಸ್ ಆದ ನಂತರ ನಮಗೆ ಫಾರ್ ಎಕ್ಸಾಂಪಲಿಗೆ ನಾನು 1+1 ಅಂತ ಕೊಟ್ಟೆ, ನಮ್ಗೆ ಆನ್ಸರ್ ಏನು ಬರಬೇಕು? 2 ಏನು ಅದು ನಮಗೆ ಬಂದಂಥ 2 ಏನದು ಔಟ್ಪುಟ್ ಆಗಿರುತ್ತೆ ಅಥವಾ ರಿಸಲ್ಟ್ ಆಗಿರುತ್ತೆ. ಆ ಬಂದಂಥ ರಿಸಲ್ಟು ನಾವು ಎಲ್ಲಿ ನೋಡ್ತೀವಿ? ಮಾನಿಟರಲ್ಲಿ ನೋಡ್ತೀವಿ ಅಥವಾ ಡಿಸ್ಪ್ಲೇ ಮಾನಿಟರಲ್ಲಿ ನಮಗೆ ನೋಡಿದಾಗ ಔಟ್ಪುಟ್ ಕಾಣಿಸುತ್ತೆ. ಇದು ಈ ಒಂದು ಅರ್ಥ ನಿಮಗೆ ಕಂಪ್ಯೂಟರ್ ಆಗಿರುತ್ತೆ. ಸೊ ಅದನ್ನು ನಾವೀಗ ಇಂಗ್ಲೀಷಲ್ಲಿ ನೋಡೋಣ. ವಾಟ್ ಈಸ್ ಎ ಕಂಪ್ಯೂಟರ್? A computer is an electronic device that can perform various tasks including calculations, data processing and information storage. It follows instructions to process data and produce output. ಐ ಹೋಪ್ ನಿಮಗೆ ಕಂಪ್ಯೂಟರ್ ಅಂದರೆ ಅರ್ಥ ಆಯಿತು ಅನ್ಕೋತೀನಿ. ಏನು ಹೇಳಿ? ಕಂಪ್ಯೂಟರ್ ಅಂತಂದರೆ ಅದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ನಾವೇನಾದರೂ ಒಂದು ಇನ್ಫಾರ್ಮೇಷನ್ನ ಕೊಡ್ತೀವಿ, ಯಾವುದ್ರ ಮುಖಾಂತರ? ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಎಲ್ಲಿಗೆ ಹೋಗುತ್ತೆ? CPU-ಗೆ ಹೋಗುತ್ತೆ. CPU-ನಲ್ಲಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ ನಂತರ ನಮಗೆ ಔಟ್ಪುಟ್ ಬರುತ್ತೆ. ಬಂದಂಥ ಔಟ್ಪುಟ್ ನಾವೆಲ್ಲಿ ನೋಡ್ತೀವಿ? ಮಾನಿಟರಲ್ಲಿ ನೋಡ್ತೀವಿ. ಇದೇನಾಗಿರುತ್ತೆ? ಇದನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ. ಸೊ ನಾನಿಲ್ಲಿ ನಿಮಗೆ ಇಲ್ಲಿ ಏನು ನಾನು ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂದರೆ ಇದು ನೋಟ್ಸ್ ಕೂಡ ಆಗಿರುತ್ತೆ. ನೀವು ಒಂದು ಸಪ್ರೇಟ್ ನೋಟ್ಬುಕ್ನ ತೊಗೊಳ್ಳಿ. ಇಲ್ಲಿ ಏನೇನು ನಾನು ಸ್ಲೈಡ್ಸಲ್ಲಿ ಕೊಡ್ತೀನಿ ಅದನ್ನು ಕೂಡ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಯಾಕಂದರೆ ಟೆಸ್ಟಿಗೆ ಅಥವಾ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಈಗ ಕೀ ಪಾಯಿಂಟ್ಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಹಾಗಿದ್ರೆ ಕೀ ಪಾಯಿಂಟ್ಸ್ನ ನಾವೀಗ ನೋಡ್ತಾ ಹೋಗೋಣ. ಕೀ ಪಾಯಿಂಟ್ಸಲ್ಲಿ ಯಾವ್ದ್ಯಾವ್ದಿರುತ್ತೆ? ಸೊ ಅಥವಾ ಇವಾಗ ನಮಗೆ ಕಂಪ್ಯೂಟರ್ ಅಂದರೆ ನಮಗೀಗ ಡೆಫಿನಿಷನ್ ಗೊತ್ತಾಯ್ತಲ್ವಾ? ಈಗ ಅದೇ ಥರ ನಾವೀಗ ಕಂಪ್ಯೂಟರ್ ಫುಲ್ ಫಾರ್ಮ್ನು ಕೂಡ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಫುಲ್ ಫಾರ್ಮ್ ಏನಾಗಿರುತ್ತೆ? ಕಾಮನ್ಲಿ ಆಪ್ರೇಟಿಂಗ್ ಮೆಷಿನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟೆಕ್ನಿಕಲ್ ಎಜುಕೇಷನಲ್ ರಿಸರ್ಚ್. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಕಂಪ್ಯೂಟರ್ ಫುಲ್ ಫಾರ್ಮ್ ಏನಾಗಿರುತ್ತೆ? ಕಾಮನ್ಲಿ ಆಪ್ರೇಟಿಂಗ್ ಮೆಷಿನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟೆಕ್ನಿಕಲ್ ಎಜುಕೇಷನಲ್ ರಿಸರ್ಚ್. ಸೊ ಇದನ್ನು ನಿಮಗೆ MCQsನಲ್ಲಿ ಕೇಳ್ಬೋದು. ಈಗ ಕಂಪ್ಯೂಟರ್ನ ನಾವು ಮೇನ್ ಪಾರ್ಟ್ಸ್ನ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಮೇನ್ ಪಾರ್ಟ್ಸ್ ಯಾವುದ್ಯಾವುದಾಗಿರುತ್ತೆ? ಮಾನಿಟರ್, ಕೀಬೋರ್ಡ್, ಮೌಸ್ ಮತ್ತು CPU. ಇದು ಮೇನ್ ಪಾರ್ಟ್ಸ್ ಅಂತಲೇ ಹೇಳ್ಬೋದು ಕಂಪ್ಯೂಟರ್ಗೆ. ನಾವು ಆ್ಯಕ್ಚುಯಲ್ ಚಾಪ್ಟರ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ತಿಳ್ಕೊಂಡಿರಬೇಕು. ಇದ್ರ ಜೊತೆಗೆ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಮಾನಿಟರ್ ಏನು ಕೆಲಸ ಮಾಡುತ್ತೆ? ಈಗ ನಾನು ಹೇಳಿದೆ ಕಂಪ್ಯೂಟರ್ ಡೆಫಿನಿಷನ್ ಹೇಳ್ಬೇಕಾದ್ರೆ ನಮಗೆ ಬಂದಂಥ ರಿಸಲ್ಟು, ಬಂದಂಥ ಔಟ್ಪುಟ್ನ ನಾವು ಮಾನಿಟರಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ನಮಗೆ ಔಟ್ಪುಟ್ಟು ಎಲ್ಲಿ ಡಿಸ್ಪ್ಲೇ ಆಗುತ್ತೆ? ಮಾನಿಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಮಾನಿಟರ್ದು ಫಂಕ್ಷನ್ ಆಗಿರುತ್ತೆ. ಹಾಗೆ ಮೌಸ್ನ ಫಂಕ್ಷನ್ ಏನಾಗಿರುತ್ತೆ? ಇವಾಗ ನೀವು ಸ್ಕ್ರೀನ್ ಸಿಸ್ಟಮ್ ಅಥವಾ ಕಂಪ್ಯೂಟರಲ್ಲಿ ನೀವು ನೋಡ್ತಾ ಇದ್ದಾಗ ಒಂದು ಕರ್ಸರು ಇರುತ್ತೆ. ಆ ಕರ್ಸರ್ ಮೂವ್ಮೆಂಟ್ ಆಗಬೇಕು ಅಂದರೆ ನಾವು ಏನು ಯೂಸ್ ಮಾಡ್ತೀವಿ? ಮೌಸ್ನ ಯೂಸ್ ಮಾಡ್ತೀವಿ ಅಲ್ವಾ? ಹೌದು. ನೆಕ್ಸ್ಟ್ ಕೀಬೋರ್ಡಿಂದ ನಾವೇನು ಮಾಡ್ತೀವಿ? ಡೇಟಾನ ಕಂಪ್ಯೂಟರ್ಗೆ ಕೊಡ್ತೀವಿ ಅಲ್ವಾ? ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತೀವಿ ನಾವು. ಅದು ಇಷ್ಟು ಕಂಪ್ಯೂಟರ್ನ ಮೇನ್ ಫಂಕ್ಷನ್ಸ್ ಆಗಿರುತ್ತೆ. ಮತ್ತು ಕಂಪ್ಯೂಟರಲ್ಲಿ ಟೈಪ್ಸ್ ಇದೆ, ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹಾರ್ಡ್ವೇರ್ ಅಂತಂದ್ರೇನು? ಫಿಸಿಕಲ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್. ವಾಟ್ ವಿ ಕ್ಯಾನ್ ಟಚ್, ಫೀಲ್
ಸಿ ಅದನ್ನೆಲ್ಲ ನಾವೇನಂತ ಅಂತೀವಿ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೀಬೋರ್ಡ್ ಆಗಿರ್ಬೋದು, CPU ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಮೌಸ್ ಆಗಿರ್ಬೋದು. ಈಗ ನಾನೇನು ಹೇಳಿದೆ ಕಂಪ್ಯೂಟರ್ ಮೇನ್ ಪಾರ್ಟ್ಸ್ ಅಂತ ಈಗ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಮಾನಿಟರು, ಕೀಬೋರ್ಡು, ಮೌಸು, CPU ಇದೆಲ್ಲ ಏನಿದು ಹಾರ್ಡ್ವೇರಿಗೆ ಬರುತ್ತೆ. ಸಾಫ್ಟ್ವೇರ್ ಅಂತಂದ್ರೇನು, ಸಾಫ್ಟ್ವೇರ್ ಅನ್ನೋದು ಕೂಡ ಒಂದು ಸೆಟ್ ಆಫ್ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅದನ್ನು ನಾವು ಮುಟ್ಟೋದಕ್ಕಾಗಲ್ಲ, ಅದನ್ನು ನಾವು ನೋಡ್ಬೋದು ಮತ್ತು ಕೇಳ್ಬೋದು. ಅದೇನಾಗುತ್ತೆ ಸಾಫ್ಟ್ವೇರ್ ಆಗುತ್ತೆ. ಐ ಹೋಪ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಈಗ ನಿಮಗೆ ಹಾರ್ಡ್ವೇರು ಮತ್ತು ಸಾಫ್ಟ್ವೇರು ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ನಾನು ನಿಮ್ಗೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಇವಾಗ ನಿಮ್ಮೆಲ್ಲರ ಹತ್ರನೂ ಕೂಡ ಮೊಬೈಲ್ ಇದೆ. ಮೊಬೈಲ್ ಏನಾಗುತ್ತೆ, ಅದು ಹಾರ್ಡ್ವೇರ್ ಆಗುತ್ತೆ. ಸೊ ಮೊಬೈಲಲ್ಲಿ ಏನೇನು ಅಪ್ಲಿಕೇಶನ್ಸ್ ಇದೆ, ಲೈಕ್ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವೆಲ್ಲ ಏನು ಸಾಫ್ಟ್ವೇರ್. ಇವಾಗ ನಿಮ್ಮ ಹತ್ರ ಮೊಬೈಲ್ ಇದ್ದು ನೀವೇನೋ ಒಂದು ಯಾರಿಗೋ ಒಂದು ಮೆಸೇಜ್ ಮಾಡಬೇಕು, ಯಾರಿಗೋ ಒಂದು ಕಾಲ್ ಮಾಡಬೇಕು ಅಂತಂದ್ರೇನು, ಆ ಒಂದು ಕಾಲ್ ಮಾಡಬೇಕು ಅಂದರೆ ನೀವು ಕಾಲ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಒಂದು ಪರ್ಸನಿಗೆ ಬೇಕೋ ಅಲ್ಲಿ ಕಾಲ್ ಮಾಡ್ತೀರಾ, ಅದೇನಾಗುತ್ತೆ ಸಾಫ್ಟ್ವೇರ್. ಸೊ ಇಲ್ಲಿ ನೀವೀಗ ಕೇಳ್ಬೋದು ಹಾರ್ಡ್ವೇರ್ ಇಂಪಾರ್ಟೆಂಟಾ ಸಾಫ್ಟ್ವೇರ್ ಇಂಪಾರ್ಟೆಂಟಾ. ಹಾಗಿದ್ರೆ ನೀವು ಕಾಲ್ ಮಾಡಬೇಕು ಅಂದರೆ ಏನು ಬೇಕು, ಮೊಬೈಲ್ ಬೇಕು. ಸೊ ಮೊಬೈಲ್ ಇದ್ದರೆ ನೀವು ಅವರಿಗೆ ಯಾವ ಒಂದು ಪರ್ಸನಿಗೆ ಕಾಲ್ ಮಾಡ್ಬೋದು, ಯಾರಿಗಾದ್ರೂ ಒಂದು ಮೆಸೇಜ್ ಮಾಡ್ಬೋದು. ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್. ಹಾಗೆ ಕಂಪ್ಯೂಟರಲ್ಲಿ ಕೂಡ ಹಾರ್ಡ್ವೇರು ಮತ್ತು ಸಾಫ್ಟ್ವೇರು ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಮತ್ತು ಇನ್ನೊಂದು ಎಕ್ಸಾಂಪಲ್ನ ನಾವು ತೊಗೊಳೋದಾದರೆ, ಈಗ ಯೂಟ್ಯೂಬಲ್ಲಿ ನನ್ನ ಕ್ಲಾಸಸ್ನ ನೋಡ್ತಾ ಇರ್ತೀರ, ಮಧ್ಯದಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ. ಆ ಆ್ಯಡ್ಸ್ ಬಂದಾದ ನಂತರ ಅಗೇನ್ ನಮ್ಮ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಆ ಆ್ಯಡ್ಸ್ ಬರುತ್ತಲ್ಲ, ಆ ಬರೋದಕ್ಕೆ ಜಸ್ಟ್ 9 ಮೈಕ್ರೋಸೆಕೆಂಡ್ಸ್ ಅಷ್ಟೇ ಟೈಮ್ ತೊಗೊಳುತ್ತೆ ಅಷ್ಟೇ. ಅದನ್ನು ನಾವೇನಂತೀವಿ ಸಾಫ್ಟ್ವೇರ್ ಅಂತ ಅಂತೀವಿ. ಅರ್ಥ ಆಯ್ತಲ್ವ ಈಗ ಹಾರ್ಡ್ವೇರ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು ಅಂತ. ಓಕೆ, ಈಗ ಡೇಟಾ ಅಂತಂದ್ರೇನು, ಇನ್ಫಾರ್ಮೇಷನ್ ಪ್ರೊಸೆಸ್ ಬೈ ದ ಕಂಪ್ಯೂಟರ್. ಸೊ ಡೇಟಾ ಅಂತಂದರೆ ನಾವೇನು ಇನ್ಪುಟ್ನ ಕೊಡ್ತೀವಲ್ವ ಅದು ಡೇಟಾ ಆಗಿರುತ್ತೆ. ಯೂಸರ್ಸ್ ಅಂತಂದ್ರೇನು, ನಾವು ಪೀಪಲ್ ಹೂ ಯೂಸ್ ದ ಕಂಪ್ಯೂಟರ್. ನಾವೇನು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಅದನ್ನು ನಾವು ಯೂಸರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈಗ ಮತ್ತೆ ನಿಮಗೆ ಹಾರ್ಡ್ವೇರಲ್ಲಿ ನೀವಿಲ್ಲಿ ನೋಡ್ಬೋದು, ಹಾರ್ಡ್ವೇರಲ್ಲಿ ಅಗೇನ್ 3 ಪಾರ್ಟ್ಸ್ ಇದೆ. ಒಂದು ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ಮತ್ತು CPU. ಈ CPU ಎಲ್ಲಿ ಬರುತ್ತೆ, ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಮಧ್ಯದಲ್ಲಿ ಬರುತ್ತೆ CPU. ಇದನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂತಂದರೆ, ಈಗ ನಾನು ನಿಮ್ಗೆ ಏನೋ ಒಂದು ಕ್ವಶನ್ನ ಕೇಳ್ತೀನಿ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ವಾಟ್ ಈಸ್ ಕಂಪ್ಯೂಟರ್ ಅಂತ ನನಗೆ ಕ್ವಶನ್ ಕೇಳಿದೆ. ಸೊ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀರಾ, ಅಥವಾ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಾ, ಒಂದು 2 ಸೆಕೆಂಡ್ಸು ಯೋಚನೆ ಮಾಡಿ ಅದಕ್ಕೆ ರಿಲೇಟೆಡ್ ಇರೋ ಆನ್ಸರ ಅಥವಾ ಎಕ್ಸಾಕ್ಟ್ ಆನ್ಸರ್ನ ನೀವು ಹೇಳ್ತೀರಾ. ಸೊ ಇಲ್ಲೇನಾಯಿತು, ಇವಾಗ ನಾನು ಕ್ವಶನ್ ಕೇಳಿದೆ, ನೀವು ಆನ್ಸರ್ ಹೇಳಬೇಕು ಅಂತಂದರೆ ಏನಾಯಿತು, ಅದು ಬ್ರೈನಲ್ಲಿ ಸೊ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತು. ಅಂದರೆ ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋದಕ್ಕೆ ಶುರು ಮಾಡಿ ಆನ್ಸರ್ನ ಹೇಳ್ತು. ಸೊ ಇಲ್ಲೇನಾಯಿತು, ಕಿವಿ ಇದೆಯಲ್ವಾ, ಅದೇನಾಯಿತು, ಇಲ್ಲಿ ನಿಮಗೆ ಇನ್ಪುಟ್ ಆಯಿತು. ಸೊ ನೀವು ಆನ್ಸರ್ ಹೇಳಿದ್ರಲ್ಲ ಬಾಯಿ ಮುಖಾಂತರ, ಅದು ಔಟ್ಪುಟ್ ಆಯಿತು. ನಿಮ್ಮ ಬ್ರೈನ್ ಇದೆಯಲ್ಲ, ಬ್ರೈನ್ ಥಿಂಕ್ ಮಾಡ್ತಿತ್ತಲ್ಲ, ಅದೇನಾಯಿತು CPU ಆಯಿತು. ಐ ಹೋಪ್ ಈ ರಿಯಲ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗ್ತಿದೆ ಅಲ್ವಾ. ಓಕೆ, ಅದಕ್ಕೆ ನಾವು ಹೇಳೋದು CPU ಈಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ನಾವು ಕರಿತೀವಿ CPUನ. ಇನ್ಪುಟ್ ಡಿವೈಸಸ್ ಯಾವ್ದ್ಯಾವ್ದು ಹೇಳಿದೆ ನಾನು ಫಸ್ಟೇ ಹೇಳಿದೆ ಅಲ್ವಾ, ಕೀಬೋರ್ಡು, ಮೌಸು, ಸ್ಕ್ಯಾನರ್, ಅದೆಲ್ಲ ಇನ್ಪುಟ್ ಡಿವೈಸ್ ಆಗುತ್ತೆ. ಈ ಕೀಬೋರ್ಡ್ನಲ್ಲಿ ನಾವು ಡೇಟಾನ ಸೇವ್ ಮಾಡ್ತೀವಿ ಅಥವಾ ಡೇಟಾನ ಸೆಂಡ್ ಮಾಡ್ತೀವಿ, ಅದೇನಾಯಿತು ಇನ್ಪುಟ್ ಡಿವೈಸ್ ಆಯಿತು. ಇವಾಗ ನಾವು ಮೌಸಲ್ಲಿ ಏನು ಮಾಡ್ತೀವಿ, ನಾವು ಮೌಸ್ನ ಯೂಸ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದೋ ಒಂದು ಡಯಾಗ್ರಾಮ್ನ ಡ್ರಾ ಮಾಡಬೇಕಾಗುತ್ತೆ. ಸೊ PPT ಅಥವಾ ವರ್ಡಲ್ಲಿ ನಾವು ಡಯಾಗ್ರಾಮ್ ಡ್ರಾ ಮಾಡಬೇಕು ಅಂದರೆ ಏನು ಮಾಡ್ತೀವಿ, ಸೊ ಮೌಸ್ ಯೂಸ್ ಮಾಡಿಕೊಂಡು ಶೇಪ್ಸ್ನ ತೊಗೊಂಡು ನಿಮ್ಗೆ ಯಾವ ರೀತಿ ಡಯಾಗ್ರಾಮ್ ಬೇಕು, ಯಾವ ರೀತಿ ಟೇಬಲ್ ಬೇಕು ಅದನ್ನು ನೀವು ಹಾಕೋತೀರ. ಸೊ ಅದೇನಾಗುತ್ತೆ, ಅದು ಮೌಸ್ ಏನಾಗುತ್ತೆ, ಅದು ಗ್ರಾಫಿಕಲ್ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಇದೆಲ್ಲ ನಿಮಗೆ MCQಸಲ್ಲಿ ಕೇಳ್ತಾರೆ. ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ಅಂತಂದರೆ ಈಗ ನೀವು ಯಾವುದೋ ಒಂದು ಎಲ್ಲೋ ಒಂದು ಕಡೆ ನೀವು ಟ್ರಿಪ್ ಹೋಗಿರ್ತೀರ. ಸೊ ಟ್ರಿಪ್ಗೆ ಹೋದಾಗ ನೀವು ಯಾವುದೋ ಒಂದು ಫಾಲ್ಸ್ ನೋಡ್ತೀರಾ ಅಥವಾ ಯಾವುದೋ ಒಂದು ಸೀನರಿನ ನೋಡ್ತೀರಾ. ಅಥವಾ ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಿಮಗೆ ಜೋಗ್ ಅಂತಂದರೆ ನಿಮ್ಗೆ ಏನು ನೆನಪಾಗುತ್ತೆ, ಫಾಲ್ಸ್ ನೆನಪಾಗುತ್ತೆ.
ಅಲ್ವಾ. ಆ ಫಾಲ್ಸ್ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಆ ಒಂದು ಪಿಕ್ಚರ್ ಬರುತ್ತೆ, ಆ ಒಂದು ಗ್ರಾಫಿಕಲ್ ಪಿಕ್ಚರ್ ಬರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಗ್ರಾಫಿಕಲ್ ನಮಗೆ ಒಂದು ಕಣ್ಣು ಮುಂದೆ ಬಂತು ಅದೇನಾಯ್ತಾ ಅದು ನಿಮಗೆ ಮೌಸಲ್ಲಿ ಬರುತ್ತೆ. ನಾವು ಅದನ್ನು ಗ್ರಾಫಿಕಲ್ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಬಂದಿದ್ದು ಇವಾಗ ಜೋಗ್ ಫಾಲ್ಸ್ ಅಂತ ಅಂದ ತಕ್ಷಣ ನಿಮಗೆ ಆ ಒಂದು ಫಾಲ್ಸ್ ನೆನಪಾಗುತ್ತೆ. ಅದು ಹೇಗೆ ಅಂತಂದರೆ ಅದೊಂದು ನಿಮ್ಮ ಮೆಮೊರಿನಲ್ಲಿ ಅಥವಾ ನಿಮ್ಮ ಬ್ರೈನಲ್ಲಿ ಅದು ಸೇವ್ ಆಗಿರುತ್ತೆ. ಈಗ ಯಾರಾದರೂ ಒಂದು ಎಕ್ಸಾಂಪಲ್, ಇವಾಗ ಜೋಗ್ ಜಲಪಾತ ಅಂದ ತಕ್ಷಣ ನಿಮ್ಗೆ ಕಣ್ಣು ಮುಂದೆ ಆ ಫಾಲ್ಸ್ ಬಂದ್ಬಿಡುತ್ತಲ್ವ, ಆ ರೀತಿಯಾಗಿ ಕೂಡ ಇಲ್ಲಿ ಗ್ರಾಫಿಕಲ್ಲು ವರ್ಕ್ ಆಗುತ್ತೆ. ಈಗ ಇದು ಬಾರ್ಕೋಡು ಕೂಡ ಅದು ಇನ್ಪುಟ್ ಡಿವೈಸ್. ಈಗ ನೀವು ಯಾವುದೋ ಒಂದು ಶಾಪಿಂಗ್ ಮಾಲ್ಗೆ ಹೋಗಿರ್ತೀರ ಅಥವಾ ಯಾವುದೋ ಒಂದು ಡಿ ಮಾರ್ಟು, ಬಿಗ್ ಮಾರ್ಕೆಟು ಅಲ್ಲೆಲ್ಲ ಹೋಗಿರ್ತೀರ. ಸೊ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೋತೀರಾ, ಮನೆಗೆ ಬೇಕಾಗಿರೋಂಥ ದಿನಸಿ ಸಾಮಾನುಗಳನ್ನ ತಗೋತೀರಾ, ಅದ್ರ ಮೇಲೆ ಒಂದು ಬಾರ್ಕೋಡ್ನ ಹಾಕಿರ್ತಾರೆ. ಸೊ ಅವರು ಬಾರ್ಕೋಡ್ನ ಆ ಒಂದು ಡಿವೈಸಿಂದ ಚೆಕ್ ಮಾಡ್ತಾರೆ. ಆವಾಗ ನಮಗೇನು ಆಗುತ್ತೆ, ಬಾರ್ಕೋಡಲ್ಲಿರೋ ಅಂಥ ಅಮೌಂಟು ಕಂಪ್ಯೂಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಕೂಡ ಒಂದು ಬಾರ್ಕೋಡ್ ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಮತ್ತೆ ಹೇಳ್ತಿದ್ದೀನಿ, ಏನೇ ಡೌಟ್ ಇದ್ರೂ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ CPU ಅಂದರೆ ಏನು ಗೊತ್ತಾಯಿತು, ಇನ್ಪುಟ್ ಡಿವೈಸ್ ಅಂದರೆ ಏನು ಗೊತ್ತಾಯಿತು. ನೆಕ್ಸ್ಟು ಔಟ್ಪುಟ್ ಡಿವೈಸ್ನ ನಾವು ನೋಡ್ತಾ ಹೋಗೋಣ. ಸೊ ಔಟ್ಪುಟ್ ಡಿವೈಸಲ್ಲಿ ಯಾವುದ್ಯಾವ್ದಿರುತ್ತೆ, ಮಾನಿಟರು, ಪ್ರಿಂಟರು, ಅದೆಲ್ಲ ನಿಮ್ಮ ಪ್ರೊಜೆಕ್ಟರ್, ಇದೆಲ್ಲ ಔಟ್ಪುಟ್ ಡಿವೈಸಿಗೆ ಬರುತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತು ಮಾನಿಟರ್ ಅಂದ್ರೇನು, ಔಟ್ಪುಟ್ನ ಡಿಸ್ಪ್ಲೇ ಮಾಡುತ್ತೆ. ಪ್ರಿಂಟರ್ ಅಂತಂದ್ರೇನು, ಇವಾಗ ಹಾರ್ಡ್ ಕಾಪಿ ನೀವೇನು ಹೊರ್ಗಡೆ ಹೋಗಿ ಪ್ರಿಂಟೌಟ್ನ ತಗೋತೀರಲ್ವ, ಅದನ್ನು ನಾವು ಪ್ರಿಂಟರ್ ಅಂತ ಕರಿತೀವಿ. ಪ್ರೊಜೆಕ್ಟರ್ ಅಂತಂದರೆ ಇವಾಗ ಲೈಕ್ ನೀವು PPT ಪ್ರೆಸೆಂಟೇಷನ್ನ ಪ್ರೊಜೆಕ್ಟರ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾರಲ್ವ, ಅದು ಕೂಡ ಒಂದು ಔಟ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ಸಾಫ್ಟ್ವೇರಲ್ಲಿ ಅಗೇನ್ 3 ಟೈಪ್ಸ್ ಇದೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಯುಟಿಲಿಟಿ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದ್ರೇನು, ನಾವು ಯೂಸ್ ಮಾಡ್ತೀವಲ್ವಾ, ಅದನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಲೈಕ್ MS ವರ್ಡ್, MS ಎಕ್ಸೆಲ್, PPT ಅದೆಲ್ಲ ಏನದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಓಕೆನಾ. ಸಿಸ್ಟಮ್ ಸಾಫ್ಟ್ವೇರ್ ಅಂತಂದ್ರೇನು, ಕಂಪ್ಯೂಟರಲ್ಲಿ ಯೂಸ್ ಮಾಡೋಂಥ ಸಾಫ್ಟ್ವೇರ್ ಮಾತ್ರ ನಾವು ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ OSನ ಇನ್ಸ್ಟಾಲ್ ಮಾಡ್ಕೊಂಡು ಈ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ವಿಂಡೋಸ್ ಆಗಿರ್ಬೋದು, ಲಿನಿಕ್ಸ್ ಆಗಿರ್ಬೋದು, ಅದೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಇವಾಗ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ, ಹೌ ಡಸ್ ಎ ಕಂಪ್ಯೂಟರ್ ವರ್ಕ್, ಇಷ್ಟೆಲ್ಲ ಹೇಳಿದ್ವಲ್ಲ ನಾವೀಗ. ಹಾರ್ಡ್ವೇರ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸ್, CPU, ಕಂಪ್ಯೂಟರ್ ಅಂದ್ರೇನು, ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ. ಹಾಗಿದ್ರೆ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವೀಗ ತಿಳಿತಾ ಹೋಗೋಣ. ಇಲ್ಲಿ ನಾವು ಇನ್ಪುಟ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಇನ್ಪುಟ್ ನಾವು ಕೊಡ್ತೀವಿ ಅದ್ರ ಮುಖಾಂತರ ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ಗೆ ಇನ್ಫಾರ್ಮೇಷನ್ನ ಅಥವಾ ಡೇಟಾನ ಕೊಡ್ತೀವಿ. ಕೊಟ್ಟಂಥ ಇನ್ಪುಟ್ಟು ಮೇನ್ ಮೆಮೊರಿ ಅಂತಂದರೆ ಯಾವುದಾದ್ರಲ್ಲಿ ರ್ಯಾಮಲ್ಲಿ ಸೇವ್ ಆಗುತ್ತೆ. ಆ ಸೇವ್ ಆದಂಥದ್ದು ರ್ಯಾಮ್ನಲ್ಲಿ ಸೇವ್ ಆಗಿರುವಂಥದ್ದು ಇನ್ಪುಟ್ಟು ಏನು ಮಾಡುತ್ತೆ, CPU ಕಳಿಸುತ್ತೆ. ಎಲ್ಲಿ ಕಳಿಸುತ್ತೆ, ವೆರಿ ಗುಡ್, CPUಗೆ ಕಳಿಸುತ್ತೆ. CPU ಹೋಗಿ ಅಲ್ಲಿ ಪ್ರೋಸೆಸ್ ಆಗೋದಕ್ಕೆ ಶುರು ಮಾಡುತ್ತೆ. ಆ CPU ಕೆಲಸ ಏನು ಮಾಡುತ್ತೆ, ಸೊ ನಾವೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದು ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಸೊ ಇದ್ದರೆ ಅದು ಔಟ್ಪುಟ್ನ ತೋರಿಸುತ್ತೆ. ಸೊ ನಾನು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ನ ಕೊಡ್ತೀನಿ, ಸೊ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವುದೋ ಒಂದು ಫೈಲ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ನೀವೇನು ಮಾಡ್ತೀರಾ, ಆ ಫೈಲ್ಗೆ ಡಬಲ್ ಕ್ಲಿಕ್ ಮಾಡ್ತೀರಾ ಅಲ್ವಾ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣವೇ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಮುಖಾಂತರ ನೀವು ಡಬಲ್ ಕ್ಲಿಕ್ ಮಾಡಿದ್ದು ಫೈಲ್ ಏನಾಗುತ್ತೆ, ರ್ಯಾಮ್ಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ, ರ್ಯಾಮ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಅಲ್ಲಿರುವಂಥ ರ್ಯಾಮ್ ಏನು ಮಾಡುತ್ತೆ, ಅದು CPUಗೆ ಕ್ಲಿಕ್ ಮಾಡಿರೋಂಥ ಫೈಲ್ನ ಕಳಿಸುತ್ತೆ. CPU ಏನು ಮಾಡುತ್ತೆ, CPU ತನ್ನ ಕೆಲಸನ ಶುರು ಮಾಡಿಕೊಡುತ್ತೆ. ನೀವು ಕ್ಲಿಕ್ ಮಾಡಿರೋಂಥ ಫೈಲು ಇದೆಯೋ ಇಲ್ವೋ ಅಂತ ಸರ್ಚ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅಕಸ್ಮಾತ್ ಆ ಫೈಲ್ ಅಲ್ಲಿದ್ದರೆ ಓಪನ್ ಆಗುತ್ತೆ. ಸೊ ನೀವು ಆ ಫೈಲಲ್ಲಿ ಏನು ಡೇಟಾ ಸೇವ್ ಮಾಡಿರ್ತೀರ ಅದನ್ನು ನೀವು ಮಾನಿಟರ್ ಮುಖಾಂತರ ನೋಡ್ತೀರಾ. ಸೊ ಇಲ್ಲಿ ನಾನು ಏನೇನು ಕೀ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ಸೊ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ.
ಐ ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಯಿತು. ಇವಾಗ ಟೈಪ್ಸ್ ಆಫ್ ಕಂಪ್ಯೂಟರ್, ಯಾವ್ಯಾವ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇದೆ? ಪರ್ಸ್ನಲ್ ಕಂಪ್ಯೂಟರ್ಸು, ಲ್ಯಾಪ್ಟಾಪು, ಸರ್ವರ್ಸು, ಸೂಪರ್ ಕಂಪ್ಯೂಟರ್ಸು. ಈ ಪರ್ಸ್ನಲ್ ಕಂಪ್ಯೂಟರ್ಸ್ ಅಂತಂದರೆ ನಾವು PC ಅಂತ ಕರಿತೀವಿ. ಇದನ್ನೇನು ಇಂಡಿವಿಜುವಲ್ಸ್ ಯೂಸ್ ಮಾಡ್ತಾರೆ. ಲೈಕ್ ಇವಾಗ ಇಂಟರ್ನೆಟ್ಟಿಂದ ಏನೋ ಬ್ರೌಸ್ ಮಾಡಬೇಕು, ವರ್ಡ್ ಪ್ರೊಸೆಸಿಂಗು ಮತ್ತು ಗೇಮಿಂಗ್ ಆಡೋದಕ್ಕೆ ಇದೆಲ್ಲ. ಸೊ ಇಂಡಿವಿಜುವಲ್ಸ್ ಏನು ಯೂಸ್ ಮಾಡ್ತಾರೋ ಅದನ್ನು PC ಅಂತ ಕರಿತೀವಿ. ಲ್ಯಾಪ್ಟಾಪ್ ಅಂತಂದ್ರೇನು? ಸೊ ಲ್ಯಾಪ್ಟಾಪ್ ಅಂದರೆ ಪೋರ್ಟಬಲ್, ಈಸಿಯಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ಟ್ಯಾಬ್ಲೆಟ್ಸು, ಸ್ಮಾರ್ಟ್ಫೋನ್ಸು ಇದೆಲ್ಲ ಲ್ಯಾಪ್ಟಾಪ್ಸ್ಗೆ ಬರುತ್ತೆ. ಸರ್ವರ್ಸ್ ಅಂದರೆ ಪವರ್ಫುಲ್ ಕಂಪ್ಯೂಟರ್ಸ್ ದಟ್ ಪ್ರೊವೈಡ್ ಸರ್ವಿಸ್ ಟು ದ ಅದರ್ ಕಂಪ್ಯೂಟರ್ಸ್ ಓವರ್ ಎ ನೆಟ್ವರ್ಕ್. ಸೂಪರ್ ಕಂಪ್ಯೂಟರ್ಸ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ? ಹೆವಿ ಕ್ಯಾಲ್ಕುಲೇಷನ್ಸ್ ಅಂದರೆ ಲಾರ್ಜ್ ಕ್ಯಾಲ್ಕುಲೇಷನ್ಸ್ ಎಲ್ಲಿರುತ್ತೆ ಅಲ್ಲಿ ನಾವು ಸೂಪರ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಒಂದು ಪಾಯಿಂಟ್ಸ್ಗಳು ನಿಮಗೆ MCQಸಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. CPU ಅಂದ್ರೇನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನಾನು ಆಗಲೇ ಹೇಳಿದೆ. ಸೊ CPU ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿ ಅಲ್ವಾ. ಈಗ ನಾನೇನೋ ಒಂದು ಕ್ವಶನ್ ಕೇಳಿದೆ, ಕ್ವಶನಿಗೆ ನೀವು ಆನ್ಸರ್ ಹೇಳ್ಬೇಕು ಅಂತಂದರೆ ಅದು ಏನು ಮಾಡ್ತೀರಾ? ಬ್ರೈನಲ್ಲಿ ಒಂದು ಆನ್ಸರ್ನ ಥಿಂಕ್ ಮಾಡ್ತೀರಾ. ಸೊ ಥಿಂಕ್ ಮಾಡಿದಾಗ ನೀವೇನು ಹೇಳ್ತೀರಲ್ವ ಅದು ಇಲ್ಲಿ ಔಟ್ಪುಟ್ ಆಗಿರುತ್ತೆ. ಅದನ್ನೇ ನಮ್ಮ ಬ್ರೈನ್ ಏನಿದೆ ಹೇಗೆ ವರ್ಕ್ ಆಗುತ್ತೋ ಅದೇ ಕಂಪ್ಯೂಟರಲ್ಲಿ CPU ಕೂಡ ಬ್ರೈನ್ ಆಗಿ ಆ್ಯಕ್ಟ್ ಮಾಡುತ್ತೆ. ರ್ಯಾಮ್ ಅಂದ್ರೇನು? ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಇದೇನಿದು ರ್ಯಾಮು? ಟೆಂಪರರಿ ಸ್ಟೋರೇಜ್ ಯೂಸ್ಡ್ ಫಾರ್ ದ ಕ್ವಿಕ್ ಡೇಟಾ ಎಕ್ಸೆಸ್ ಬೈ ದ CPU. ಸ್ಟೋರೇಜ್ ಡಿವೈಸ್. ಈ ಸ್ಟೋರೇಜ್ ಡಿವೈಸಸಲ್ಲಿ ನಮಗೆ ಹಾರ್ಡ್ವೇರ್ ಇರುತ್ತೆ, ಹಾರ್ಡ್ ಡ್ರೈವ್ಸ್ ಇರುತ್ತೆ ಮತ್ತು SSD ಇರುತ್ತೆ. ಸೊ ಇನ್ಪುಟ್ ಡಿವೈಸು ನಾನು ಈಗಾಗಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಇನ್ನು ಆಪ್ರೇಟಿಂಗ್ ಸಿಸ್ಟಮು ಅದನ್ನು ಕೂಡ ನಾನು ಸಾಫ್ಟ್ವೇರಲ್ಲಿ ಹೇಳಿದೆ. ಸೊ ಒಂದು ಸಾಫ್ಟ್ವೇರ್ ಕಂಪ್ಯೂಟರಲ್ಲಿ ಯೂಸ್ ಮಾಡೋಂಥ ಸಾಫ್ಟ್ವೇರ್ಗೆ OSನ ಇನ್ಸ್ಟಾಲ್ ಮಾಡ್ತೀಯಲ್ಲ ಅದು ಕೂಡ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಸಾಫ್ಟ್ವೇರ್ ದಟ್ ಮ್ಯಾನೇಜಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್. ನಾನು ಹೇಳಿದೆ ಎಕ್ಸಾಂಪಲ್ ವಿಂಡೋಸು, ಲಿನಕ್ಸು ಅದೆಲ್ಲ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರುತ್ತೆ. ಅಪ್ಲಿಕೇಶನ್ಸ್, ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಡಿಸೈನ್ ಫಾರ್ ದ ಸ್ಪೆಸಿಫಿಕ್ ಟಾಸ್ಕ್. ನಾನು ಹೇಳಿದ್ನಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರು ಅದೇನೆ. ಇನ್ನು ಫಂಕ್ಷನ್ಸ್ ಆಫ್ ಎ ಕಂಪ್ಯೂಟರ್. ಇಲ್ಲಿ ಡೇಟಾ ಪ್ರೊಸೆಸಿಂಗ್. ಫಂಕ್ಷನ್ಸ್ ಆಫ್ ಎ ಕಂಪ್ಯೂಟರ್ ಇಲ್ಲಿ ಡೇಟಾ ಪ್ರೊಸೆಸಿಂಗು. ನಾವು ಡೇಟಾನ ಕೊಡ್ತೀವಲ್ವ, ರಾ ಡೇಟಾ ಕೊಡ್ತೀವಿ, ಅದೇನಾಗುತ್ತೆ ನಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿ ಬರುತ್ತೆ. ಈಗ 1+1 ಅಂತ ಕೊಡ್ತೀವಿ, ನಮಗೆ ರಿಸಲ್ಟು ಇನ್ಫಾರ್ಮೇಷನ್ ಬರೋಂಥದ್ದನ್ನ ನಾವೇನಂತ ಹೇಳ್ತೀವಿ? ಔಟ್ಪುಟ್ನ ನಾವು ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಡೇಟಾ ಸ್ಟೋರೇಜ್, ಕೀಪಿಂಗ್ ಡೇಟಾ ಸೇಫ್ ಆ್ಯಂಡ್ ಎಕ್ಸೆಸಬಲ್. ಈಸಿಯಾಗಿ ನಾವು ರಿಟ್ರೀವ್ನ ಮಾಡ್ಬೋದು. ಡೇಟಾ ರಿಟ್ರೀವಲ್ಲೂ ಕೂಡ ಆಕ್ಸೆಸಿಂಗ್ ಆ್ಯಂಡ್ ರಿಟ್ರೀವಿಂಗ್ ಸ್ಟೋರೇಜ್ ಡೇಟಾ ಆಗಿರುತ್ತೆ. ಡೇಟಾ ಟ್ರಾನ್ಸ್ಮಿಷನಲ್ಲಿ ನಾವು ಯಾವುದಾದ್ರೂ ಒಂದು ಡೇಟಾನ ಸೆಂಡ್ ಮಾಡ್ಬೋದು ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ಗೆ. ಈಗ ಇಷ್ಟೆಲ್ಲ ನೋಡ್ಕೊಂಡ್ವಿ. ಈಗ ಕಂಪ್ಯೂಟರ್ ಅಂದರೆ ಏನು ಗೊತ್ತಾಯಿತು, ಕಂಪ್ಯೂಟರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅನ್ನೋದು ಗೊತ್ತಾಯಿತು. ಮೇನ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ಸ್ನ ತಿಳ್ಕೊಂಡ್ವಿ. ಹಾಗೆ ಕಂಪ್ಯೂಟರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾರ್ಡ್ವೇರಲ್ಲಿ ಎಷ್ಟು ಟೈಪ್ ಇದೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ನಮ್ಮ ಕಂಪ್ಯೂಟರ್ ಯಾಕೆ ಬೇಕು, ಅದ್ರದ್ದು ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾವೀಗ ತಿಳಿತಾ ಹೋಗೋದಾದರೆ ಎಫಿಷಿಯನ್ಸಿ. ಮೇನ್ ಪಾಯಿಂಟ್ ಎಫಿಷಿಯನ್ಸಿ. ಆಟೋಮೇಟಿಂಗ್ ಟಾಸ್ಕ್ ಟು ಸೇವ್ ಟೈಮ್ ಆ್ಯಂಡ್ ಎಫರ್ಟ್. ಇವಾಗ ನಾವು ಏನೋ ಈಗ ನಮಗೆ ಬೇಗ ಒಂದು ಕೆಲಸ ಆಗಬೇಕು, ಒಂದು ಎಫರ್ಟ್ಲೆಸ್ಸಾಗಿ ಕೆಲಸ ಮಾಡಬೇಕು ಅಂತಂದರೆ ಕಂಪ್ಯೂಟರ್ದು ಕೆಲಸ ತುಂಬಾ ಇರುತ್ತೆ. ಅಲ್ಲಿ ಎಫಿಷಿಯನ್ಸಿ ಅನ್ನೋದು ಮೇನ್ ಪಾಯಿಂಟ್. ಅಕ್ಯುರೇಸಿ, ರೆಡ್ಯೂಸಿಂಗ್ ಎರರ್ಸ್ ಇನ್ ಕ್ಯಾಲ್ಕುಲೇಷನ್ ಆ್ಯಂಡ್ ಡೇಟಾ ಪ್ರೊಸೆಸಿಂಗ್. ಈಗ ಹ್ಯೂಮನ್ ಕ್ಯಾಲ್ಕುಲೇಷನ್ಸ್ ಅಂತಂದರೆ ಕೆಲವೊಂದು ಹ್ಯೂಮನ್ ಎರರ್ಸ್ ಇರುತ್ತೆ. ಸೊ ನಾವಿಲ್ಲಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಎಂಥ ಹೆವಿ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅಲ್ಲಿ ನಮಗೆ ಅಕ್ಯುರೇಟಾಗಿ ಆನ್ಸರ್ಸ್ ಸಿಗುತ್ತೆ. ಸ್ಟೋರೇಜ್, ಮ್ಯಾನೇಜಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ ಎಫಿಷಿಯೆಂಟ್ಲಿ. ಸ್ಟೋರೇಜ್ ಕೂಡ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಕಮ್ಯುನಿಕೇಷನ್, ಎನೇಬ್ಲಿಂಗ್ ಕ್ವಿಕ್ ಆ್ಯಂಡ್ ಈಸಿ ಕಮ್ಯುನಿಕೇಷನ್. ಸೊ ನಾವೀಗ ಇಮೇಲ್ ಮುಖಾಂತರ ಕೂಡ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾಸ್ ಲೈಕ್ ವಾಟ್ಸಪ್, ಫೇಸ್ಬುಕ್ ಆ ಥರ ಒಂದು ಇದರಲ್ಲೂ ಕೂಡ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಸಮ್ಮರಿ ಓವರಾಲ್ ಏನೇನು ತಿಳ್ಕೊಂಡ್ರಿ ಅಂತಂದರೆ, ಕಂಪ್ಯೂಟರ್ಸ್ ಆರ್ ಎಸೆನ್ಷಿಯಲ್ ಟೂಲ್ಸ್ ಫಾರ್ ಪ್ರೊಸೆಸಿಂಗ್ ಡೇಟಾ ಆ್ಯಂಡ್ ಪರ್ಫಾರ್ಮಿಂಗ್ ವೇರಿಯಸ್ ಟಾಸ್ಕ್. ದೇ ಕನ್ಸಿಸ್ಟ್ ಆಫ್ hardware, software, data and users. Understanding the basic components and functions of the computer. ಸೊ ಈ ಇಷ್ಟನ್ನೆಲ್ಲ ನಾವು ತಿಳ್ಕೊಂಡ್ವಿ.
ಐ ಹೋಪ್ ನಿಮಗೆ ಎಲ್ಲ ಕಾನ್ಸೆಪ್ಟು ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಏನೇ ಡೌಟ್ ಇದ್ದರೂ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಚಾಪ್ಟರ್ನ ಕಂಟಿನ್ಯೂಷನ್ನ ತೊಗೊಂಡೋಗ್ತೀನಿ. ಎಲ್ಲ ವೀಡಿಯೋ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.